ವೇವ್ ರಾಕ್. ಇದು ಪರ್ತಿಂದ ಸುಮಾರು 4.5 ಗಂಟೆ ದೂರ ಪ್ರಯಾಣ ಇದೆ. ಇಲ್ಲಿ ಹೈಡನ್ ಅಂತ ಒಂದು ಊರಿದೆ. ಇಲ್ಲಿ ಅಗ್ರಿಕಲ್ಚರೇ ಮೇನ್, ವೀಟೆಲ್ಲ ಬೆಳೀತಾರೆ. ಈ ಹೈಡನ್ನಲ್ಲಿರುವ ಮನೆಗಳನ್ನು ನೋಡಿ ಎಷ್ಟು ಸೊಗಸಾಗಿದೆ. ನಾಲ್ಕೂವರೆ ಗಂಟೆನೂ ಕೂಡ ಇದೇ ಥರ ಒಂದೇ ರಸ್ತೆ ಹೋಗ್ತಾ ಇರುತ್ತೆ. ಇನ್ನೇನು ಹತ್ತಿರ ಬರ್ತಿದ್ದಾಗ ಈ ಥರ ಮಣ್ಣಿನ ರಸ್ತೆ ಇರುತ್ತೆ. ಇದು ಮುಲ್ಕಾ ಕೇವ್ ಅಂತ. ಇದು ಒಳಗಡೆ ಹೋದರೆ ಸಣ್ಣ ಗುಹೆ ಬಗ್ಕೊಂಡು ಹೋಗಬೇಕು. ಅದ್ರ ಮೇಲ್ಭಾಗ ಎಲ್ಲ ಈ ಅಬೊರಿಜಿನಲ್ ಪೀಪಲ್ಗಳು ಆರ್ಟ್ ಮಾಡಿರ್ತಾರೆ, ತಮ್ಮ ಕೈ ಪ್ರಿಂಟ್ ಕೂಡ ಒತ್ತಿರ್ತಾರೆ. ಈ ಗುಹೆ ಒಳಗಡೆ ನಾವು ಬಗ್ಗಿಕೊಂಡು ಹೋಗ್ತೀವಿ ನೋಡಿ. ಅಬೊರಿಜಿನಲ್ ಆಸ್ಟ್ರೇಲಿಯನ್ಸ್, ಇಲ್ಲಿನ ಮೂಲ ನಿವಾಸಿಗಳು, ಈ ಗೋಡೆ ಮೇಲೆ ಕೆಲವು ಚಿತ್ರನ ಬಿಡಿಸಿದ್ದಾರೆ. ಕೈ ಪ್ರಿಂಟ್ಗಳು, ಕೈ ಅಚ್ಚೆಲ್ಲ ಇರುತ್ತೆ. ಅಷ್ಟಾಗಿ ಗೊತ್ತಾಗಲಿಲ್ಲ ನಮಗೆ, ಕೆಲವು ಕಡೆ ಗೊತ್ತಾಗುತ್ತೆ. ಈ ಜಾಗದಲ್ಲೆಲ್ಲ ಬಹಳ ಹುಷಾರಾಗಿ ಓಡಾಡಬೇಕು, ವಿಷಪೂರಿತ ಹಾವುಗಳಿರುತ್ತೆ. ಇದೆಲ್ಲ ಏನಿಲ್ಲ ಅಂದರೂ 100ರಿಂದ 130 ಮಿಲಿಯನ್ ಇಯರ್ಸ್ ಅದು ಹಳೆಯದು. Love me, Matthew? I do. Honestly? Yes. Secret? ಇಲ್ಲಿಂದ ನಾವು ವರ್ಲ್ಡ್ ಫೇಮಸ್ ವೇವ್ ರಾಕಿಗೆ ಹೋಗ್ತಾ ಇದ್ದೀವಿ. ಈ ವೇವ್ ರಾಕ್ ಅನ್ನೋದು ಒಂದು ಮಲ್ಟಿ ಕಲರ್ಡ್ ಗ್ರಾನೈಟ್ ಕ್ಲಿಫ್ ಅಂತ ಹೇಳ್ತೀವಿ. ಸುಮಾರು 15-16 ಮೀಟರ್ ಅಷ್ಟೊತ್ತು ಎತ್ತರ ಇದೆ. 110-120 ಮೀಟರ್ ಉದ್ದ ಇದೆ. ದೂರಿಂದ ನೋಡಿದ್ರೆ ಈ ಓಷನ್ನಲ್ಲಿ ವೇವ್ ಬರುತ್ತಲ್ಲ, ಸಮುದ್ರದಲ್ಲಿ ಅಲೆಗಳು ಆ ಥರ ಕಾಣಿಸ್ತಾ ಇರುತ್ತೆ. ಈ ಸರ್ಫಿಂಗ್ ಮಾಡೋರಿಗೆ ಈ ಥರ ಇಷ್ಟು ದೊಡ್ಡ ಅಲೆಗಳು ಕಂಡ್ರೆ ಬಹಳ ಖುಷಿ ಇರುತ್ತೆ. ಆದರೆ ಅಷ್ಟು ಇರಲ್ಲ. ಇದು ಅದೇ ಥರ ಇರೋದ್ರಿಂದ ವೇವ್ ರಾಕ್ ಅಂತ ಹೆಸರು. ಇದು ಸುಮಾರು 2.7 ಬಿಲಿಯನ್ ಇಯರ್ಸ್ ಹಳೆಯದು. ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಗಾಳಿ ಬೀಸೋದು ಮತ್ತು ಮಳೆ ಬಂದು ಸಾಯಿಲ್ ಎರೋಷನ್ ಆಗಿರುತ್ತೆ. ಕೆಲವು ನೀರು ಆ ಬಂಡೆ ಒಳಗಡೆ ಹಿಂಡಿ ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಇನ್ನೆಲ್ಲೋ ಸೋರ್ಕೊಂಡು ಅದರಿಂದ ಬಣ್ಣದ ಗೆರೆ ವರ್ಟಿಕಲ್ ಲೈನ್ಸ್ ಬರ್ತಾ ಇರುತ್ತೆ. ಈ ವರ್ಟಿಕಲ್ ಲೈನ್ಸಲ್ಲಿ
ರೆಡ್, ಬ್ರೌನ್, ಯೆಲ್ಲೋ, ಗ್ರೇ ಎಲ್ಲ ಇರುತ್ತೆ. ಈ ಮಳೆ ನೀರು ಹಿಂಗೆ ಒಳಗಡೆಯಿಂದ ಇನ್ನೆಲ್ಲೋ ಬಂದು ಅದರಲ್ಲಿರೋ ಕೆಮಿಕಲ್ಸ್ ಕರಗಿ ಆ ಕೆಮಿಕಲ್ಸ್ ಸ್ವಭಾವದ ಮೇಲೆ ಬಣ್ಣ ಡಿಸೈಡ್ ಆಗುತ್ತೆ. ಉದಾಹರಣೆಗೆ ಐರನ್ ಹೈಡ್ರಾಕ್ಸೈಡ್ ಆದರೆ ಕೆಂಪು ಅಥವಾ ಬ್ರೌನ್ ಕಲರ್ ಇರುತ್ತೆ. ನೆಕ್ಸ್ಟು ಕಾರ್ಬೋನೇಟ್ ಇದ್ದರೆ ಇನ್ನೊಂದು ಕಲರ್ ಬರುತ್ತೆ. ಇದಲ್ಲದೆ ನೀರಿನ ಪಸೆ ಎಳೆದು ಅಲ್ಲಿ ಆಲ್ಗೆ ಡೆವಲಪ್ ಆಗುತ್ತೆ. ಈ ಆಲ್ಗೆಯಿಂದ ಕೂಡ ಕೆಲವು ಬಣ್ಣಗಳು ಹಸಿರು ಬಣ್ಣ ಆ ಥರ ಕಾಣಿಸ್ತಿರುತ್ತೆ. ಕೆಮಿಕಲ್ ವೆದರಿಂಗ್ ಅಂತ ಹೇಳ್ತೀವಿ. ಇದು ಸಬ್ಸಿಕ್ವೆಂಟಾಗಿ ಸರ್ಫೇಸ್ ಎರೋಡೆ ಆಗಿ ವೇವ್ ಥರ ಮಾಡಿ ಓವರ್ ಹ್ಯಾಂಗಿಂಗ್ ಥರ ಈ ಥರ ಕರ್ವೇಚರ್ ಥರ ಬಂದಿರುತ್ತೆ. ಇದ್ರ ಮೇಲೂ ಕೂಡ ಹತ್ಬೋದು ನಾವು. ಭಾಳ ಸೊಗಸಾಗಿರುತ್ತೆ ನೋಡಿ. ಇದು ನೀರು ಬಿದ್ದ ಜಾಗದಲ್ಲಿ ಪಸೆ ಹರಿದ್ಬಿಟ್ಟು ಅಲ್ಲಲ್ಲೆಲ್ಲ ಬಣ್ಣದ ಹೂ ಬಿಟ್ಟಿದೆ. ಇದು ಒಂದು ಕಡೆ ನೀರಿನಲ್ಲಿ ಪ್ರತಿಬಿಂಬ. ಇದು ಆಲ್ಗೆ ಲೈಕನ್ ಅಂತ ಹೇಳ್ತೀವಿ. ಈ ರಾಕ್ ಬಂಡೆ ಮೇಲೆ ಹತ್ತಿದ್ರೆ ಅಲ್ಲೊಂದು ಸಣ್ಣದಾಗೆ ಒಂದು ನೀರು ನಿಂತ್ಕೊಂಡು ಡ್ಯಾಮ್ ಥರ ಕಟ್ಟಿದ್ದಾರೆ. ಅದು ಇಲ್ಲಿ ಹೈಡನ್ ಜನಗಳಿಗೆ ನೀರಿನ ಮೂಲ. ಅದು ನೋಡಿ, ಇದೇ ಡ್ಯಾಮ್. ಈ ವೇವ್ ರಾಕ್ ಮೇಲೆ ಈ ಕಡೆಯಿಂದ ಹತ್ಬೋದು ನೋಡಿ. ಹತ್ತುತ್ತಾ ಇದ್ದೀವಿ ನಾವು ಮೇಲಕ್ಕೆ. ಆ ಕಡೆ ಒಂದು ಬೇಲಿ ಮಾಡಿದ್ದಾರೆ. ಅದಾದ ನಂತರ ಅದು ಡ್ಯಾಮ್ ಇದೆ ಅಲ್ಲಿ. ಇದು ಅಲ್ಲಿ ಒಂದು ಬಿಲ್ಡಿಂಗಿನ ಮೇಲೆ ಗೋಡೆ ಮೇಲೆ ಬಿದ್ದಿರೋಂಥ ಪೇಂಟ್ಗಳು ಅಷ್ಟೇ.